Hey everyone, welcome to my first vlog on YouTube. ನಾನು ನನ್ನ ಹಸ್ಬೆಂಡ್ ಒಂದು ಸ್ಮಾಲ್ ಲಂಚ್ ಡೇಟಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ ವೀಕೆಂಡಲ್ಲಿ. ಸೊ ತುಂಬಾನೇ ಸರ್ಚ್ ಮಾಡಿದ್ಮೇಲೆ ನಮಗೆ ಸಿಕ್ಕಿದ್ದು ಈ ಕಾರ್ಟು ಕೆಫೆ. ಎಲ್ಲರಿಗೂ ಗೋ ಕಾರ್ಟಿಂಗ್ ಅಂದರೆ ಎಲ್ಲರಿಗೂ ತುಂಬಾನೇ ಇಷ್ಟ ಇರುತ್ತೆ ಅಲ್ವಾ. ಕಾರ್ಟಿಂಗ್ ಜೊತೆಗೆ ಕೆಫೆ ಕೂಡ ಅವ್ರು ಮಾಡ್ಕೊಂಡಿದ್ದಾರೆ, ತೋರಿಸ್ತೀನಿ. ಇದಿರೋದು ಬನ್ನೇರ್ಘಟ್ಟ ರೋಡಲ್ಲಿ ನೋಡಿ. ಅಲ್ಲಿ ಹೈವೇಲಿ ಒಳಗಡೆ ಹೋದ್ರೆ ಈ ಸ್ಮಾಲ್ ಸಂಧಿ ರೋಡ್ ಬರುತ್ತೆ. ಆ ರೋಡಲ್ಲಿ ಹೋಗ್ತಾ ಇದ್ರೆ ಸ್ಟಾರ್ಟಿಂಗಲ್ಲೇ ನಿಮಗೆ ಬೋರ್ಡ್ ದೊಡ್ಡದಾಗಿ ಕಾಣಿಸುತ್ತೆ. ಇಲ್ಲಂತೂ ವೀಕೆಂಡಲ್ಲಿ ಫುಲ್ ರಶ್ ಇರುತ್ತೆ. ನೋಡೋಕೆ ಮಾತ್ರ ಇಂಟೀರಿಯರ್ ಅಂತ ಅನ್ಸುತ್ತೆ, ಬಟ್ ಜನ ಎಲ್ಲೆಲ್ಲಿಂದನೂ ಹುಡ್ಕೊಂಡು ಬರ್ತಾರೆ ಈ ಜಾಗಕ್ಕೆ. ನಮಗೂ ಅವತ್ತು ಹೋದಾಗಲೇ ಗೊತ್ತಾಗಿದ್ದು. ಬನ್ನಿ ನಿಮಗೆ ಆಂಬಿಯನ್ಸ್ ಕೂಡ ತೋರಿಸ್ತೀನಿ. ಇವ್ರು ಏನು ಮಾಡಿದ್ದಾರೆ ಅಂದರೆ ಫುಲ್ ನ್ಯಾಚುರಲ್ ಫ್ಲವರ್ಸಿಂದನೇ ಸ್ಟಾರ್ಟಿಂಗಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ, ಫ್ರೆಶ್ ವೈಬ್ ಕೊಡುತ್ತೆ. ಜೊತೆಗೆ ಇಲ್ಲಿ ಔಟ್ಡೋರ್ ಸ್ಪೇಸ್ ಕೂಡ ಇದೆ ಕುತ್ಕೊಳ್ಳೋಕ್ಕೆ ಅಂತ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಆರ್ ಫುಲ್ ಫ್ಯಾಮಿಲಿ ಪಾರ್ಟಿ ಮಾಡೋಕ್ಕೆಲ್ಲ ಒಳ್ಳೆ ಜಾಗ ಮಾತ್ರ. ಇದೆಲ್ಲ ಗ್ಲಾಸಸಲ್ಲಿ ಅವರು ಅರೇಂಜ್ ಮಾಡಿರೋದು. ಇಲ್ಲಿ ಫುಡ್ ನಾನ್ ವೆಜ್ ಆ್ಯಂಡ್ ವೆಜ್ ಎರಡೂ ಆಪ್ಷನ್ಸ್ ಇತ್ತು. ನಾನ್ ವೆಜ್ಜಲ್ಲಿ ನಾವು ಚಿಕನ್ ಲಾಲಿಪಾಪ್, ತಂದೂರಿ ಚಿಕನ್, ಮೇನ್ ಕೋರ್ಸಲ್ಲಿ ಬಟರ್ ಚಿಕನ್ ಆ್ಯಂಡ್ ರೋಟಿ ಟ್ರೈ ಮಾಡಿದ್ವಿ. ಎಲ್ಲದ್ರದ್ದು ಟೇಸ್ಟ್ ಚೆನ್ನಾಗಿತ್ತು. ದ ಟೇಸ್ಟ್ ವಾಸ್ ರಿಯಲಿ ಗುಡ್ ಆ್ಯಂಡ್ ಅವ್ರದ್ದು ಪ್ರೈಸ್ ವೈಸ್ ಆಲ್ಸೋ ಫುಡ್ ಮೆನ್ಯೂಲ್ಲಿ ಇಟ್ ಇಸ್ ನೀದರ್ ಟೂ ರೀಸನಬಲ್ ನಾರ್ ಟೂ ಹೈ. ಇಟ್ಸ್ ಇನ್ ದ ಮಿಡ್ ಲೆವೆಲ್. ಸೊ ಇಟ್ಸ್ ಅ ನೈಸ್ ಗೋ ಟು ಪ್ಲೇಸ್ ವೆನ್ ಯು ವಾಂಟ್ ಟು ಹ್ಯಾವ್ ಅ ಶಾರ್ಟ್ ಬ್ರೇಕ್. ಈಗ ನಾನು ಇಲ್ಲಿ ಔಟ್ಡೋರ್ ತೋರಿಸ್ದೆ ಅಲ್ವಾ, ಅದೇ ತರ ಇವ್ರಿಗೆ ಕಾರ್ಟ್ ಹೋಗ್ಬೇಕಾದ್ರೆ ಇನ್ನೊಂದು ಇಂಡೋರ್ ಕೂಡ ಇದೆ. ದಿಸ್ ಇಸ್ ಅನದರ್ ಆಂಬಿಯನ್ಸ್ ಆಫ್ ದೇರ್ಸ್. ತುಂಬಾ ಚೆನ್ನಾಗಿದೆ. ಇವ್ರ ಆಂಬಿಯನ್ಸ್ ಅಲ್ಲಿ ಏನು ಮಾತಾಡಂಗಿಲ್ಲ. ಇಟ್ಸ್ ಅ ನೈಸ್ ಪ್ಲೇಸ್ ಟು ಚಿಲ್ ಅಂಡ್ ಎಂಜಾಯ್ ಆನ್ ಸ್ಮಾಲ್ ವೀಕೆಂಡ್. ಜೊತೆಗೆ ನನ್ಗಂತೂ ಫುಲ್ ಭಯ ಆಗ್ತಾ ಇತ್ತು, ಯಾಕಂದ್ರೆ ಎಷ್ಟೊಂದು ವರ್ಷ ಆದ್ಮೇಲೆ ಕಾರ್ಟಿಂಗ್ ಟ್ರೈ ಮಾಡ್ತಾ ಇದ್ದೆ. ಜೊತೆ ಕಾರ್ ಆಕ್ಸಿಡೆಂಟ್ಸ್ ಎಲ್ಲ ನಾನು ಸ್ವಲ್ಪ ಎಕ್ಸ್ಪರ್ಟ್ ಇದ್ದೆ. ಸೊ ಫುಲ್ ಟೆನ್ಷನ್ ಆಗ್ತಾ ಇತ್ತು. ಫಸ್ಟ್ ನನ್ನ ಹಸ್ಬೆಂಡ್ಗೆ ಹೋಗಿ ಅಂತ ಹೇಳಿದ್ರು, ಅವ್ರು ಹೋಗ್ತಾನೆ ಇರಲಿಲ್ಲ. ಕೊನೆಗೆ ಅವ್ರಿಗೆ ಹಿಂಸೆ ಮಾಡಿ ಫೋರ್ಸ್ ಮಾಡಿ ತಳ್ಳಿದಾಯ್ತು. ಅವ್ರು ಹೋದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತು. ಸೊ ನೆಕ್ಸ್ಟ್ ನಾನು ಅನ್ಕೊಂಡೆ ಎಲ್ಲಿಗಾರು ಹೋಗಿ ಕೂತಿದ್ದೀನಿ ಅಂತ, ಪ್ಯಾಲೆಟ್ನಲ್ಲಿ ಹೋಗ್ಬಿಟ್ಟು ನಾನು ಪಕ್ಕ ಡ್ಯಾಶ್ ಹೊಡಿತೀನಿ ಆ್ಯಂಡ್ ಅಸಿಸ್ಟೆಂಟ್ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಲಕ್ಕಿಲಿ ನಾನು ಎಲ್ಲೂ ಡ್ಯಾಶ್ ಹೊಡಿಲಿಲ್ಲ, ಏನೂ ಮಾಡಿಲ್ಲ. ನೀಟಾಗಿ 7 ಲ್ಯಾಪ್ಸ್ ಕೊಟ್ಟರು ಅವರು. 6 ಲ್ಯಾಪ್ಸ್ನು ಕಂಪ್ಲೀಟ್ ಮಾಡಿದೆ. ಐ ವಾಸ್ ಲೈಕ್, ಯಾರು ಹೆಂಗಾರು ಸ್ಪೀಡಾಗಿ ಹೋಗ್ಲಿ, ನಾನು ಮಾತ್ರ ಸ್ಲೋ ಆಗಿ ಹೋಗ್ತೀನಿ ಅನ್ನೋ ಫೀಲಿಂಗಲ್ಲಿ ಹೋಗ್ತಾ ಇದ್ದೆ. ಯಾರು ಎಷ್ಟಾರು ಜಡ್ಜ್ ಮಾಡ್ಕೊಳ್ಳಿ ನಮ್ಗೇನಾಗಬೇಕು, ನಾವು ಸೇಫಾಗಿ ಆಚೆ ಬಂದರೆ ಸಾಕು ಥರ ಫೀಲಿಂಗ್ ಇತ್ತು ನನಗೆ. ನೀವು ನಿಮ್ಮ ಫ್ಯಾಮಿಲಿನ ಗೋ ಕಾರ್ಟಿಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ಅ ವೆರಿ ನೈಸ್ ಪ್ಲೇಸ್ ಟು ಗೋ ಇನ್ ಬ್ಯಾಂಗ್ಳೂರ್. ಪ್ಲಸ್ ನಿಮ್ಮ ಮಕ್ಳುಗಳಿಗೆ ಏನಾದ್ರು ಇದ್ದರೆ ಅವ್ರಿಗೆ ಓಡಿಸ್ಬೇಕಂತ ಹೇಳಿದ್ರೆ ಯು ಆಲ್ಸೋ ವಿಲ್ ಗೆಟ್ ಒನ್ ಅಸಿಸ್ಟೆಂಟ್. ಸೊ ಅವ್ರ ಅಸಿಸ್ಟೆಂಟ್ ಜೊತೆಗೆ ಕುತ್ಕೊಂಡು ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಕಾರ್ಟ್ನ ರೈಡ್ ಮಾಡಕ್ಕೆ. ಆಮೇಲೆ ನಾವು ಹೊರಗಡೆ ಬಂದ್ವಿ. ಒಳಗಡೆ ಬಂದ್ಮೇಲೆ ಐ ವಾಂಟೆಡ್ ಟು ಡೂ ಲಿಟಲ್ ಪೋಸಿಂಗ್ ಆನ್ ಮೈ ಹಸ್ಬೆಂಡ್ಸ್ ಬೈಕ್. ಬಟ್ ಟ್ರಸ್ಟ್ ಮೀ ಅದು ಎಷ್ಟು ಹೆವಿ ಇತ್ತು ಅಂತ ಹೇಳಿದ್ರೆ ನನ್ನ ಕೈಲಿ ಅಳ್ಳಾಡ್ಸಕ್ ಕೂಡ ಆಗ್ತಾ ಇರ್ಲಿಲ್ಲ. ಸುಮ್ಮನೆ ಡ್ರಾಮಾ ಮಾಡ್ತಾ ಇದೆ, ಕೀ ಹಾಕಿ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅಂತ ಸ್ಟಾರ್ಟ್ ಮಾಡಕ್ ಹೋದ್ರೆ ಅವ್ರು ನನ್ನ ಕಾನ್ಫಿಡೆನ್ಸ್ನ ಇನ್ನೂ ಕಮ್ಮಿ ಮಾಡ್ಬಿಟ್ರು. ಬೇಡ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವೀಡಿಯೋಸ್ಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ, ನಿಮಗೆ ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.